ದುಷ್ಟರಾಜನಿಗೆ ದುಷ್ಟ ಮಂತ್ರಿಗಳು. ಅವನಲ್ಲಿರೋ ದುಷ್ಟತನ ಪಾಪ ಕೊಂಚ ಕೂಡ ಕಡಿಮೆ ಆಗದೆ ಇರೋ ರೀತಿಯಲ್ಲಿ ಆ ದುಷ್ಟ ಮಂತ್ರಿಗಳು ಅವನಿಗೆ ಮಂತ್ರಾಲೋಚನೆ ಮಾಡಿ ಎಲ್ಲ ಹೇಳ್ತಾ ಇದ್ದಾರೆ. ಹೇಗಾದರೆ ರೋಗಗಳನ್ನು ಹೆಚ್ಚಾಗ್ಲಿಕ್ಕೆ ಬಿಡಬಾರ್ದು, ಶತ್ರುವುಗಳ ಮೂಲವನ್ನು ಕೂಡ ಮೂಲ ಕೂಡ ಬಿಡಬಾರ್ದು, ಅವು ಕೂಡ ಬೆಳೆಯಕ್ಕೆ ಬಿಡಬಾರ್ದು, ಇಂದ್ರಿಯಗಳನ್ನು ಕೂಡ ಅಧೀನದಲ್ಲಿಟ್ಕೊಳ್ಬೇಕು ಎಲ್ಲ ಮುಂದೆ ಹೇಳಿ. ಹಾಗಾದರೆ ಈಗ ಶತ್ರುವಿನ ಒಂದು ಮೂಲ ಹೇಳ್ತಾ ಇದ್ದಾರೆ. ಯಾರು ಕಂಸನಿಗೆ ಶತ್ರುವು? ಅದು ಅಮರ ಶ್ರೇಣಿಕಿನೆಲ್ಲ ಚಕ್ರೀ ಮುಖರುಂಡು ಆ ಚಕ್ರಿಯೇ ಧರ್ಮ ಮಂದಮರುನ್ ಗೋವುಲು ಭೂಮಿ దేవులు తితిక్షాంనాయ కారుణ్య సత్యములున్ యాగ తపాదమంబులను శ్రద్ధాశాంతులున్ విష్ణుదేహములిన్నింటిని సంహరించినన్ ಅತಂಡೋ ಹತಂಬುನುಂ ಪೊಂದೆಡಿನ್. ಈಗ ರಾಕ್ಷಸರಿಗೆ ಮುಖ್ಯವಾಗಿ ಶತ್ರುಗಳು ಯಾರು? ಆ ಜನ್ಮ ವೈರಿಗಳು ದೇವತೆಗಳು. ಸೊ ಹಾಗಾದರೆ ಆ ದೇವತೆಗಳಿಗೆ ಯಾರು ಬಲ? ಅಮರ ಶ್ರೇಣಿಕನೆಲ್ಲ ಚಕ್ರಿ ಮುಖರುಂಡು. ಆ ಚಕ್ರಿಯಾದಂಥ ವಿಷ್ಣುವೇ ಅಮರ ಶ್ರೇಣಿಕೆ ಅಂದರೆ ದೇವತೆಗಳಿಗೆಲ್ಲರಿಗೂ ಬಲ. ಅವನು ವಿಷ್ಣುವೇ ಬಲ ಅವರಿಗೆ. ಆ ಚಕ್ರಿಯೇ ಧರ್ಮಮಂದಮರುನ್. ಆ ಚಕ್ರಿ ಎಲ್ಲಿರ್ತಾನೆ ಅಂತಂದರೆ ಅವನು ಎಲ್ಲಿ ಧರ್ಮ, ಸನಾತನ ಧರ್ಮ ಎಲ್ಲಿರುತ್ತೋ ಅಲ್ಲಿ ಶಾಶ್ವತವಾಗಿ ಅವನಿರ್ತಾನೆ. ಸೊ ಹಾಗಾದರೆ ಸನಾತನ ಧರ್ಮ ಆದರೆ ಎಲ್ಲಿರುತ್ತೆ? ಎಲ್ಲೆಲ್ಲಿ ಗೋವುಗಳು, ಬ್ರಾಹ್ಮಣರು, ದೇವತೆಗಳು, ತಪಸ್ಸು, ಯಜ್ಞ, ಯಾಗಗಳು, ಅಲ್ಲೆಲ್ಲ ಅವೆಲ್ಲ ನೆಮ್ಮದಿಯಾಗಿ ಎಲ್ಲೆಲ್ಲಿರುತ್ತೋ, ಎಲ್ಲಿ ನಿರಂತರವಾದ ತಪಸ್ಸು ನೆರವೇರಿಸ್ತಾ ಇರ್ತಾರೋ ಬ್ರಾಹ್ಮಣರು, ಋಷಿಗಳು ತಪಸ್ಸು ಮಾಡ್ತಾ ಇರ್ತಾರೋ, ಯಜ್ಞ ಯಾಗಾದಿಗಳು ಎಲ್ಲೆಲ್ಲಿ ನಡೀತಾ ಇರುತ್ತೋ, ಸೊ ಅಲ್ಲಿ ಇರ್ತಕ್ಕಂಥದ್ದು ಶಾಶ್ವತವಾದಂತಹ ಸನಾತನವಾದಂತಹ ಧರ್ಮ ಅಲ್ಲಿರುತ್ತೆ. ಎಲ್ಲಿ ಧರ್ಮ ಇರುತ್ತೋ ಅಲ್ಲಿನೇ ಈ ವಿಷ್ಣು ಇರ್ತಾನೆ. ಆದ್ದರಿಂದ ಸಕಲ ದೇವತೆಗಳಿಗೂ ವಿಷ್ಣುವೇ ಮೂಲ. ಆದ್ದರಿಂದ ಮತ್ತೆ ಇನ್ನೆಲ್ಲಿರ್ತಾನೆ ಅವನು ಅಂದರೆ ಗೋವುಲು ಧರ್ಮಮಂದಮರುನ್. ಗೋವುಗಳಲ್ಲಿರ್ತಾನೆ. ಯಾಕಪ್ಪ ಗೋವುಗಳಲ್ಲಿದ್ದರೆ ಏನಪ್ಪ ಅಂತಂದರೆ, ಗೋವುಗಳು ಹವಿರ್ದುಘಾಹ ಅಂತ ಕರೀತಾರೆ ಅವುಗಳನ್ನ. ಅಂದರೆ ಪವಿತ್ರವಾದ ಹಸುಗಳು ಸನಾತನವಾದ ಧರ್ಮದಲ್ಲಿ ತಪಸ್ಸು ಮಾಡಬೇಕಲ್ವಾ? ತಪಸ್ಸು ಯಾಗಾದಿಗಳಿಗೆ ಹವಿಸ್ಸು ಸಮರ್ಪಿಸ್ತಾರೆ. ದೇವತೆಗಳಿಗೆ ಶಕ್ತಿ ಬರಲಿಕ್ಕೋಸ್ಕರ ಹವಿಸ್ಸು ಸಮರ್ಪಿಸ್ತಾರೆ. ಆ ಹವಿಸ್ಸು ಸಮರ್ಪಣೆಗೆ ಬೇಕಾಗ್ತಕ್ಕಂಥ ಹೋಮದ್ರವ್ಯಗಳನ್ನು ಕೊಡ್ತಕ್ಕಂಥದ್ದು ಗೋವುಗಳು. ಅದರಿಂದಲೇ ಆ ಗೋವುಗಳನ್ನ ಹವಿರ್ದುಘಾಹ ಅಂತ ಕರೀತಾರೆ. ಅಂದರೆ ಪವಿತ್ರವಾದ ಹವಿಸ್ಸಿಗೆ ಬೇಕಾದಂತಹ ಹಾಲು, ತುಪ್ಪ, ಮೊಸರು ಇದನ್ನೆಲ್ಲ ಕೊಡ್ತಕ್ಕಂತಹ ಗೋವುಗಳು ಹವಿರ್ದುಘಾಹ ಅಂತಂದ್ಬಿಟ್ಟು. ಸೊ ಗೋವುಗಳಲ್ಲಿರ್ತಾನೆ. ಭೂಮಿದೇವುಲು ಅಂದರೆ ಬ್ರಾಹ್ಮಣರು. ಯಾರು ಬ್ರಹ್ಮವನ್ನು ಕುರಿತು ಸದಾ ಚಿಂತನೆ ಮಾಡ್ತಾ ಇರ್ತಾರೋ ಅವರು ಭೂಮಿದೇವುಲು ಅಂದರೆ ಬ್ರಾಹ್ಮಣರು. ತಿತಿಕ್ಷಾ ಅಂತಂತಂದರೆ ಸೈರಣೆ, ಸಹನೆ ಎಲ್ಲಿರುತ್ತೋ ಅಲ್ಲಿ ಮಹಾವಿಷ್ಣು ಇರ್ತಾನೆ. ಆಮ್ನಾಯ ಅಂದರೆ ವೇದಗಳಲ್ಲಿ ಆ ಭಗವಂತನಾದ ವಿಷ್ಣು ಇರ್ತಾನೆ. ಕಾರುಣ್ಯದಲ್ಲಿ ಕರುಣೆಯಲ್ಲಿ ಇರ್ತಾನೆ. ಸತ್ಯಮುಲುನ್ ಸತ್ಯದಲ್ಲಿ ನೆಲೆಸಿರ್ತಾನೆ ಅವನು ಯಾವಾಗಲೂ. ಯಾಗ ತಪ ದಮಂಬುಲನು ಯಾಗಗಳಲ್ಲಿ ನೆಲೆಸಿರ್ತಾನೆ. ಯಜ್ಞೋ ವೈ ವಿಷ್ಣು ಅಂತ ಹೇಳಿದ ಹಾಗೆ ಯಾಗದಲ್ಲಿರ್ತಾನೆ. ತಪಸ್ಸಿನಲ್ಲಿ ಇರ್ತಾನೆ ವಿಷ್ಣು. ದಮಂಬುಲನು, ದಮ ಅಂತಂದರೆ ಇಂದ್ರಿಯ ನಿಗ್ರಹ. ಇದೆಲ್ಲ ತಪಸ್ಸು ಎಲ್ಲ ನಡೆಸಬೇಕಾದ್ರೆ ದಮ ಇಂದ್ರಿಯ ನಿಗ್ರಹ ಬೇಕೇ ಬೇಕು. ಆದ್ದರಿಂದ ಇಂದ್ರಿಯ ನಿಗ್ರಹದಲ್ಲೂ ಆ ಚಕ್ರಿ ಇರ್ತಾನೆ. ಶ್ರದ್ಧೆ, ತಪಸ್ಸು, ಹೋಮ, ಯಜ್ಞ, ಧರ್ಮ ನೆಲೆಸ್ಬೇಕು ಅಂತಂದರೆ ಈ ಧರ್ಮದಲ್ಲಿ ಎಲ್ಲವೂ ಕೂಡ ಶ್ರದ್ಧೆ ಇರಬೇಕು. ಶ್ರದ್ಧಾವಂತರು ಎಲ್ಲಿರ್ತಾರೋ ಅಲ್ಲಿ ವಿಷ್ಣು ಇರ್ತಾನೆ. ಆದ್ದರಿಂದ ಆ ಶ್ರದ್ಧೆಯಲ್ಲೂ ವಿಷ್ಣು ಇರ್ತಾನೆ. ಶಾಂತುಲುನ್ ಶಾಂತಿಯಲ್ಲಿ ವಿಷ್ಣು ಇರ್ತಾನೆ. ಶಾಂತರಾಗಿ ಯಾರು ಇರ್ತಾರೋ ಅವರು ಭಗವತ್ ಸ್ವರೂಪನ ವಿಷ್ಣು ಅಲ್ಲಿರ್ತಾನೆ. ವಿಷ್ಣು ದೇಹములు ಇನ್ನಿಂಟಿನಿ. ಇವೆಲ್ಲವೂ ಕೂಡ ವಿಷ್ಣು ದೇಹಗಳು. ಧರ್ಮ, ತಪೋಧನರು, ಯಜ್ಞ, ಯಾಗ, ಗೋವುಗಳು, ಬ್ರಾಹ್ಮಣರು ಇವರೆಲ್ಲರೂ ಕೂಡ ವಿಷ್ಣು ದೇಹಗಳೇ. ಈ ಇಷ್ಟು ವಿಷ್ಣು ದೇಹಗಳನ್ನು ಕೂಡ ಸಂಹರಿಸ್ಕೊಂಡು ಬರಬೇಕು. ಯಾವುದು ಧರ್ಮ ನಡಿಬಾರ್ದು. ಯಾರನ್ನು ತಪಸ್ಸು ಮಾಡ್ತಕ್ಕಂತಹ ಅವ್ರನ್ನ ಉಳಿಸ್ಬಾರ್ದು. ಅವ್ರು ತಪಸ್ಸು ಮಾಡಬಾರ್ದು.
ಮತ್ತು ಯಜ್ಞಯಾಗಾದಿಗಳಿಗೆ ಅನುಕೂಲವಾಗತಕ್ಕಂತಹ ಗೋವಿರಬಾರ್ದು. ಹೋಮದ್ರವ್ಯ ಕೊಡ್ತಕ್ಕಂತಹ ಗೋವುಗಳನ್ನ ಉಳಿಸ್ಬಾರ್ದು. ಬ್ರಾಹ್ಮಣರನ್ನು ಉಳಿಸ್ಬಾರ್ದು. ಇದೆಲ್ಲವನ್ನು ಸಂಹరించి ಇಷ್ಟೂ ನಾವು ಹಾಳು ಮಾಡಿದರೆ ಆಗ ಅತಂಡು ಹತಂಬುನು ಒಂದೆಡೆ, ಆವಾಗ ದೇವತೆಗಳಿಗೆ ಬಲವಾದಂತಹ ವಿಷ್ಣು ಅಲ್ಲಿಗೆ ಇಷ್ಟರಲ್ಲಿರ್ತಕ್ಕಂಥವ್ನು ಎಲ್ಲರೂ ಕೂಡ ಆ ವಿಷ್ಣುವಿಗೆ ಇನ್ನು ಅವನೇ ಇರೋಕ್ಕೆ ಜಾಗ ಇರಲ್ಲ, ಅವನು ಹತ ಆಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ರಾಕ್ಷಸರ ಮಂತ್ರಾಲೋಚನೆ ಎಂಥ ಚೆನ್ನಾಗಿದೆ ನೋಡ್ಕೊಳ್ಳಿ. ಗೋವುಗಳು, ಬ್ರಾಹ್ಮಣರು, ವೇದಗಳು, ಶಮ ದಮ ಕರುಣೆ ಸತ್ಯ ಯಾಗ ತಪಸ್ಸು ಯೋಗ ಶ್ರದ್ಧೆ ಶಾಂತಿ ಇವ್ಯಾವೂ ಇರಬಾರ್ದು ರಾಜ್ಯದಲ್ಲಿ. ವಿಷ್ಣು ಹೋದರೆ ವಿಷ್ಣು ಅಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಆ ವಿಷ್ಣುವೇ ದೇವತೆಗಳಿಗೆ ಬಲ, ದೇವತೆಗಳೇ ರಾಕ್ಷಸರಿಗೆ ಶತ್ರುಗಳು. ಆದ್ದರಿಂದ ಶತ್ರು ಮೂಲವನ್ನು ಹುಡುಕಿ ಎಲ್ಲವನ್ನು ಸಂಹಾರ ಮಾಡಿಬಿಡೋಣ ಅಂತ ಅಷ್ಟು ಚೆನ್ನಾಗಿ ಮಂತ್ರಾಲೋಚನೆ ಹೇಳ್ಕೊಡ್ತಾ ಇದ್ದಾರೆ. ಕಾವುನ ಚಂಪುದುಮೆ ನಿಲಿಂಪುಲನು ಜಂಕೆಲ ರಂಕೆಲಂ ತಾಪಸಾವಲಿಂ ಪೊಂಪುದುಮೆ ಕೃತಾಂತ ಕುನಿಪಾಲಿಕಿನ್ ಗ್ರೇಪುಲ ತೋಡ ಗೋವುಲಂ ದ್ರುಂಪುದುಮೆ ಧರಾಮರುಲಂ ತೋಲುದುಮೆ ನಿಗಮಂಬುಲಂ ವಿದಾರಿಂಪುದುಮೆ ವಸುಂಧರ ಹರಿಂಪುದುಮೆ ಜನನಾಥ ಪಂಪುಮ. ಒಂದ್ಸತಿ ನೀನು ನಮಗೆ ಆಜ್ಞೆ ಕೊಟ್ಟು ನೋಡು ಏನೇನು ಮಾಡ್ತೀವಿ. ನಿಲಿಂಪುಲನು ಚಂಪುದಮೆ, ದೇವತೆಗಳನ್ನೆಲ್ಲ ಸಂಹಾರ ಮಾಡಿಬಿಡ್ತೀವಿ. ಜಂಕೆಲ ರಂಕೆಲಂ ತಾಪಸಾವಲಿಂ ಪಂಪುದುಮೆ ಕೃತಾಂತ ಕುನಿಪಾಲಿಕಿನ್. ಕೃತಾಂತ ಅಂದರೆ ಯಮಧರ್ಮ. ತಾಪಸಾವಲಿ, ತಪಸ್ಸನ್ನು ಮಾಡಿಕೊಂಡಿರ್ತಕ್ಕಂತಹ ಮುನಿಗಳನ್ನೆಲ್ಲ ನಮ್ಮ ಜಂಕೆಲ ರಂಕೆಲು ಅಂದರೆ ಭೀಕರವಾದಂತಹ ಗರ್ಜನೆ. ರಂಕೆ ಅಂತಂತಂದರೆ ಗೂಳಿ ಗೂಟರು ಹಾಕುತ್ತದೆ ಅಂತೀವಲ್ಲ, ಎದೆ ನಡುಗೆ ಹೋಗಬೇಕು. ಹಾಗೆ ಒಳ್ಳೆ ಮದವೇರಿದ ಗೂಳಿಗಳ ರೀತಿಯಲ್ಲಿ ನಾವು ಗುಟರು ಹಾಕಿದ್ರೆ ಸಾಕು, ತಪಸ್ಸು ಮಾಡ್ತಾ ಇರ್ತಕ್ಕಂತಹ ಮುನಿಗಳೆಲ್ಲನೂ ಕೂಡ ಯಮನ ಹತ್ರಕ್ಕೆ ಹೊಟ್ಟೋಗ್ಬಿಡ್ಬೇಕು. ಹಾಗೆ ಮಾಡೋಣವೇ. ಕ್ರೇಪುಲ ತೋಡ ಗೋವುಲಂ ದ್ರುಂಪುದಮೆ, ಹವಿರ್ದುಘ ಆಗಿರ್ತಕ್ಕಂಥ ಹೋಮಕ್ಕೆ ಬೇಕಾದಂತಹ ಹೋಮದ್ರವ್ಯಗಳನ್ನು ಕೊಡ್ತಕ್ಕಂಥ ಹಸುಗಳನ್ನು, ಹಾಲು ಕರೆಯತಕ್ಕಂತಹ ಎಳೆಗರುಗಳಿಂದ ಒಡಗೂಡಿದ ಹಸುಗಳನ್ನು, ಕ್ರೇಪು ಅಂತಂದರೆ ಎಳೆಯ ಕರುಗಳು. ಹಸು ಕರು ಯಾವಾಗಲೂ ಜೊತೆಯಲ್ಲಿ ತಾನೆ. ಆದ್ದರಿಂದ ಹಸು ಕರುಗಳನ್ನು, ಹಾಲು ಕೊಡ್ತಕ್ಕಂಥ ಹಸುಗಳನ್ನು ಮತ್ತು ಅವುಗಳನ್ನು ಕರುಗಳನ್ನು ದ್ರುಂಪುದಮೆ ಕೊಚ್ಚಾಕ್ಬಿಡೋಣವೇ. ಧರಾಮರುಲಂ ದೋಲುದಮೆ, ಧರಾಮರುಲು ಅಂತಂದರೆ ಭೂಸುರರು, ಬ್ರಾಹ್ಮಣರು, ಯಜ್ಞಯಾಗ ತಪಸ್ಸುಗಳನ್ನು ವೇದಾಧ್ಯಯನ ಮಾಡ್ತಕ್ಕಂಥವ್ರನ್ನ, ಅವ್ರನ್ನೆಲ್ಲ ಇರ್ತಕ್ಕಂಥ ಅವರ ನೆಲೆಗಳಿಂದ ಅಗ್ರಹಾರಗಳಿಂದ ಅವ್ರಿಗೆ ಎಲ್ಲೂ ಇರಲಿಕ್ಕೆ ಸಾಧ್ಯವಾಗಬಾರದು. ಆ ರೀತಿಯಾಗಿ ತೋಲುದಮೆ ಅಂದರೆ ಓಡಿಸ್ಬಿಡೋಣವೇ. ನಿಗಂಬುಲನ್ ವಿದಾರಿಂಪುದುಮೆ, ಅದೇ ರಾಕ್ಷಸರ ಹಿಂದೆ ಪೂರ್ವದಲ್ಲಿ ಹೇಗಾದರೆ ಹಿರಣ್ಯಾಕ್ಷ ಮಾಡಿದ್ನಲ್ಲ, ಭೂಮಿಯನ್ನು ಕದ್ದು ಇದ್ದಿದ್ನಲ್ಲ, ಆ ರೀತಿಯಾಗಿ ವಸುಂಧರೆಯನ್ನು ಎತ್ಕೊಂಡು ಹೋಗ್ಬಿಡೋನ್ವೆ. ನಿಗಮಂಬುಲನ್ ವಿದಾರಿಂಪುದುಮೆ ಅಂದರೆ ವೇದಗಳನ್ನೆಲ್ಲ ಹರಿದಾಕ್ಬಿಡೋಣ್ವೆ. ಯಾರು ವೇದ ಅಧ್ಯಯನ ಮಾಡಬಾರ್ದು ಆ ರೀತಿಯಾಗಿ ಮಾಡಿಬಿಡೋಣ್ವೆ. ವಸುಂಧರ ಹರಿಂಪುದುಮೆ, ಆ ಭೂಮಿಯನ್ನೇ ಅಪಹಾರ ಮಾಡ್ಕೊಂಡು ಬಂದ್ಬಿಟ್ಟು ಒಟ್ಟಲ್ಲಿ ನಿಮ್ಗೆ ವಶಕ್ಕೆ ಕೊಟ್ಟು ಬಿಡೋಣವಾ. ಜನನಾಥ ಪಂಪುಮ, ಹೀಗೆ ನಾವು ಶತ್ರು ಮೂಲವನ್ನು ಎಷ್ಟು ಅಲ್ಲೋಲ ಕಲ್ಲೋಲ ಧರ್ಮ ನಡೀಲಿಕ್ಕೆ ಸಾಧ್ಯವಿಲ್ಲದಂತೆ ಹೇಗೆ ಅದಕ್ಕೆ ಬೇಕಾದಂಥ ಸಾಧ್ಯಗಳು ಎಲ್ಲವನ್ನು ನಾವು ನಿರ್ಮೂಲನೆ ಮಾಡೋಣವೆ. ನಮಗೊಂದು ಅನುಕೂಲ, ನೀನು ಒಂದು ಆಜ್ಞೆ ಕೊಡು ಸಾಕು, ಮುಂದಿಂದೆಲ್ಲ ನಾವು ನೋಡ್ಕೊಳ್ತೀವಿ ಅಂತ ಕೇಳ್ತಾ ಇದ್ದಾರೆ ಕಂಸನನ್ನು. ಅನಿ ಪಲುಕು ಮಂತ್ರಂಬುಲ ನಿಮಂತ್ರಿತುಂಡೈ ಬ್ರಾಹ್ಮಣ ವಿರೋಧಂಬು ನಿಷಿದ್ಧಂಬನಿ ತಲಂಪಕ ಕಾಲಪಾಶಬದ್ಧುಂಡೈ ವಿಪ್ರಾದಿ ಸಾಧು ಮಾನವುಲಂಚಂಪ దానవులంబంపి అంతిపురంబునకుం జనియే అనంతరం ఆ రక్కసులు వెక్కసంబులగు మొక్కలంబుల సజ్జనుల పజ్జలంబడి తర్జన గర్జన భర్జనాది దౌర్జన్యంబులం చేసి నిర్జించి పాపంబులార్జించిరి. ಮಂತ್ರಂಬುಲ ನಿಮಂತ್ರಿತುಂಡೈ, ಮಂತ್ರಾಲೋಚನೆ ಮಾಡಿದ ಮೇಲೆ ಆ ಮಂತ್ರಿಗಳು ಕೊಡ್ತಕ್ಕಂಥ ಸಲಹೆಗಳನ್ನು ರಾಜ ಸ್ವೀಕಾರ ಮಾಡ್ತಾನೆ. ಆ ರೀತಿಯಾಗಿ ಆ ದುರ್ಮಂತ್ರಿಗಳ, ರಾಕ್ಷಸ ಮಂತ್ರಿಗಳು
ಹಾಕ್ಕೊಟ್ಟಂಥ ಮಂತ್ರಾಲೋಚನೆಯಿಂದ ಇವನು ನಿಮಂತ್ರಿತುಂಡೈ ಅಂದರೆ ಅದಕ್ಕೆ ಇವನು ಒಳಪಟ್ಟ, ಒಪ್ಪಿಕೊಂಡು ಬ್ರಾಹ್ಮಣ ವಿರೋಧಂಬು ನಿಷಿದ್ಧಂಬನಿ ತಲಂಪಕ, ಗೋವು ಬ್ರಾಹ್ಮಣ ಇವರನ್ನೆಲ್ಲನೂ ಕೂಡ ಅದು ಬ್ರಹ್ಮಹತ್ಯೆ ಮಹಾಪಾಪ, ಗೋಹತ್ಯೆ, ಶಿಶುಹತ್ಯೆ, ಸ್ತ್ರೀ ಹತ್ಯೆ ಮುಂತಾದವುಗಳೆಲ್ಲ ಮಹಾಪಾಪ ಅನ್ನತಕ್ಕಂಥದ್ದನ್ನು ನೆನೆಸ್ಕೊಳ್ಳಿಲ್ಲ ಅವನು. ಕಾಲಪಾಶಬದ್ಧುಂಡೈ, ಕಾಲಪಾಶಬದ್ಧನಾದ ಅಂದರೆ ಅವನ ಪೂರ್ವಜನ್ಮ ಕರ್ಮಾನುಸಾರವಾಗಿ ಅವನಿಗೆ ಇವಾಗ ಬರಬೇಕು, ಅಂಥ ಅಂತಿಮ ಕ್ಷಣಗಳು ಅವನಿಗೆ ಬರಬೇಕು. ಅದಕ್ಕೆ ಏನೇನು ಬೇಕೋ ಎಲ್ಲ ನೆರವೇರಿಸ್ಕೊಳ್ತಾ ಇದ್ದಾನೆ. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ. ಆದ್ದರಿಂದ ಕಾಲಪಾಶಬದ್ಧನಾದಂಥ ಕಂಸ ವಿಪ್ರಾದಿ ಸಾಧು ಮಾನವುಲಂ ಜಂಪ ದಾನವುಲಂ ಬಂಪಿ, ವಿಪ್ರಾದಿ ಬ್ರಾಹ್ಮಣರು ಯಜ್ಞಯಾಗಾದಿಗಳನ್ನು ಮಾಡ್ತಕ್ಕಂಥವ್ರು, ತಪೋಧನರು, ಶಾಂತಿಯಿಂದ ಇರತಕ್ಕಂಥವ್ರು, ಇವ್ರನ್ನೆಲ್ಲ ಸಾಯಿಸಲಿಕ್ಕಾಗಿ ದಾನವರನ್ನು ದೈತ್ಯರನ್ನು ಕಳುಹಿಸಿ ಯಂತಿಪುರಂನ ಕುಜನಿಯೇ ಅಂತಃಪುರದೊಳಕ್ಕೆ ಅವನು ಹೊರಟದ. ಅನಂತರಂಬು ಆ ರಾಕ್ಷಸರು ಹೊರಟರು. ಮೊದಲೇ ಅವರ ಹೇಗಿದೆ ಅವರ ಆಟಾಟೋಪ ಅಂದರೆ ವೆಕ್ಕಸಮು ಅಂತಂದ್ರೆ ದುಸ್ಸಹ, ಅದನ್ನು ತಡೀಲಿಕ್ಕೆ ಅಸಾಧ್ಯ, ಅದನ್ನು ತಡ್ಕೊಳ್ಳಿಕ್ಕೆ. ಆ ರೀತಿ ಮೊಕ್ಕಲಂಬುಲ ಎಲ್ಲ ಅವ್ರದ್ದು ಎಲ್ಲರೂ ಏನೇನು ಯಜ್ಞ ಯಾಗಾದಿಗಳನ್ನು ಎಲ್ಲವನ್ನು ಭಂಗಪಡಿಸ್ತಾ ಸಜ್ಜನುಲ ಪಜ್ಜಲಂಬಡಿ, ಸಜ್ಜನುಲನ್ನೆಲ್ಲ ನಿರ್ಬಂಧ ಮಾಡ್ತಾ ಇದ್ದಾರೆ. ಏನು ಹೋಮದೊಳಕ್ಕೆ ನಿಷಿದ್ಧ ಪದಾರ್ಥಗಳನ್ನ ಸುರಿಯೋದು, ಎಲ್ಲರನ್ನು ಎದ್ದು ಓಡಿಸೋದು, ಅವ್ರನ್ನ ಹಿಂಸೆ ಮಾಡಿ ತರ್ಜನೆ ಅಂದರೆ ಬೆದರಿಸ್ತಕ್ಕಂಥದ್ದು, ಗರ್ಜನ ಅವರ ವಿಕರಾಳವಾದಂತಹ ಕೂಗುಗಳು, ಅಲ್ಲಿ ಯಾರೂ ಇರಬಾರ್ದು, ಇರ್ಲಿಕ್ಕೆ ಸಾಧ್ಯವಾಗಬಾರ್ದು, ಓಡೋಗ್ಬೇಕು. ಆ ರೀತಿಯಾಗಿ ಗರ್ಜನೆ, ಭರ್ಜನೆ ಅಂದರೆ ಚೆನ್ನಾಗಿ ಹೊಡೆದು ಅವ್ರನ್ನ ಚಿತ್ರ ಹಿಂಸೆ ಮಾಡ್ತಾ ಇದ್ದಾರೆ. ದೌರ್ಜನ್ಯಂಬುಲಂ ಜಯಿಸಿ, ಪಾಪ ಎಲ್ಲೋ ಶಾಂತವಾಗಿ ಅವ್ರ ಪಾಠಕ್ಕೆ ಅವರು ಹೋಮ ದಾನ ತಪಸ್ಸು ವೇದಾಧ್ಯಯನ ಮಾಡ್ಕೊಂಡಿದ್ದವ್ರನ್ನೆಲ್ಲ ಅವರ ರಾಕ್ಷಸ ತರ್ಜನ ಗರ್ಜನ ಭರ್ಜನಾದಿಗಳಿಂದ ದೌರ್ಜನ್ಯ ಮಾಡಿ ಅವ್ರನ್ನೆಲ್ಲ ಓಡಿಸಿ ನಿರ್ಜಿಂಚಿ ಎಲ್ಲ ಜಯಿಸ್ಬಿಟ್ರು. ಎಷ್ಟೊತ್ತು ಇವ್ರಿಗೆ ಪಾಪಂಬುಲು ಆರ್ಜಿಂಚಿರಿ. ಇದೆಲ್ಲ ಮಾಡಿದ್ರೆ ಅವ್ರಿಗೆ ಕಟ್ಕೊಳ್ಳೋದೇನು, ಅವ್ರು ಗಳಿಸ್ತಕ್ಕಂಥದ್ದೇನು, ಮೊಟ್ಟ ಮೊದಲಿಗೆ ಬೆನ್ನಿಗಂಟತಕ್ಕಂಥ ಪಾಪಗಳನ್ನು ಸಂಪಾದಿಸ್ಕೊಂಡ್ರು ಆ ರಾಕ್ಷಸರು. వెదికి దైత్య వీరులు సాధులనంప వారి బలములడంగిపోయే యశము సిరియు ధర్మము ఆయువు ಭದ್ರಂಬುನ್ ಆರ್ಯಹಿಂಸಸೇಯನ್ ಅಣಂಗುಗಾದೆ. ಈ ವಿಧವಾಗಿ ಆ ದಾನವರು ಸಜ್ಜನರನ್ನೆಲ್ಲ ಹುಡುಕಿ ಹಿಂಸೆ ಇಡ್ತಾ ಇದ್ದರೆ ಕ್ರಮವಾಗಿ ಏನಾಯಿತು, ಆ ರಾಕ್ಷಸರೊಳಗೆ ಇರತಕ್ಕಂತಹ ಬಲ ನಾಶವಾಗಿ ಹೋಯಿತು. ಪೂಜ್ಯರಾದಂತಹವರನ್ನು ಹಿಂಸೆ ಮಾಡಿದ್ರೆ ಏನಾಗುತ್ತೆ, ಯಾರು ಹಿಂಸೆ ಮಾಡ್ತಾರೋ ಅವರ ಕೀರ್ತಿ, ಐಶ್ವರ್ಯ, ಧರ್ಮ, ಆಯುಸ್ಸು, ಕ್ಷೇಮ ಎಲ್ಲವೂ ಕೂಡ ನಾಶವಾಗಿ ಹೋಗುತ್ತೆ. ಆಯುಷ್ಯಂ ಯಶೋಧರ್ಮಂ ಲೋಕಾನಾಶಿಷ ಏವಚ ಹಂತಿ ಶ್ರೇಯಾಂಸಿ ಸರ್ವಾಣಿ ಪುಂಸೋ ಮಹದತಿಕ್ರಮ. ಲೋಕದಲ್ಲಿ ಯಾರಾದರೆ ಮಹಾತ್ಮರಿಗೆ ಅಪಚಾರವನ್ನು ಮಾಡ್ತಾರೋ ಅವರ ಆಯುಷ್ಯ, ಐಶ್ವರ್ಯ, ಕೀರ್ತಿ, ಧರ್ಮ, ಪರಲೋಕ, ಅಭಿವೃದ್ಧಿ ಮುಂತಾದ ಸಕಲ ಶ್ರೇಯಸ್ಸುಗಳನ್ನು ಕೂಡ ಕಳೆದುಕೊಂಡು ಅವರು ನಾಶ ಹೊಂದುತ್ತಾರೆ ಅಂತ ಶುಕಮುನಿಗಳು ಹೇಳ್ತಾ ಇದ್ದಾರೆ. ಅಂತ ಮಂದಲು ನಂದನುಂಡು ಪುಟ್ಟುಟ ಎರಿಂಗಿ మహానందంబున నెరవాదులగు వేద విధులం పిలిపించి జలకంబులాడి శుచియై శృంగారించుకొని స్వస్తి పుణ్యాహవాచనంబులు సెదివించి జాతకర్మంబులు చేయించి పితృదేవతలన్నర్చించి క్రేపులతోడం గోడంగై చేసిన పాడి మొదవుల 2,00,000 కనక కలశ మణి వసన విశాలంబులైన తిల శైలంబులు 7 ಭೂದೇವತಲಕ್ಕೂ ಇಚ್ಚಿನ. ಆ ಕಡೆ ಗೋಕುಲದಲ್ಲಿ ಮಂದ ಅಂತಂದರೆ ಹಸುಗಳನ್ನು ಇರ್ತಕ್ಕಂಥ ಹಸುಗಳನ್ನೆಲ್ಲ ಸಾಕ್ತಕ್ಕಂತಹ ಒಂದು ಸ್ಥಳ. ಗೋಕುಲದಲ್ಲಿ ನಂದಗೋಪನು ನಂದನುಂಡು ಪುಟ್ಟುಟ ಎರಿಂಗಿ, ಯಶೋಧಾದೇವಿ ಗಂಡು ಮಗುವನ್ನು ಪ್ರಸವಿಸಿದ್ದಾಳೆ ಅನ್ನತಕ್ಕಂಥದ್ದನ್ನು ಕೇಳಿದ ತಕ್ಷಣ
ನಂದನ ಜನಿಸಿದ್ದಾನೆ. ಆನಂದದಿಂದ ನಂದ ಮಹಾರಾಜ ಏನು ಮಾಡ್ದ, ಮಹಾನಂದಂಬುನ ನೆರವಾದುಲಗು ವೇದ ವಿದುಲುಂ ವಿಲಿಪಿಂಚಿ. ನೆರವಾದುಲು ಅಂದರೆ ಸಮರ್ಥವಾದವರು, ತಮ್ಮ ಅಧ್ಯಯನದಲ್ಲಿ ಚೆನ್ನಾಗಿ ಸಾಮರ್ಥ್ಯವನ್ನು ಗಳಿಸಿಕೊಂಡಿರ್ತಕ್ಕಂತಹ ವಿಪ್ರರನ್ನ, ವೇದವಿದುಲು ವೇದಾಧ್ಯಯನ ಮಾಡಿರ್ತಕ್ಕಂತಹ ಪಂಡಿತೋತ್ತಮರಾದಂಥ ಉತ್ತಮವರಾದಂಥ ವಿಪ್ರರನ್ನು ಕರೆಸಿ ಜಲಕಂಬುಲಾಡಿ ತಾನು ಸ್ನಾನವಾಚರಿಸಿದ್ರು. ಆ ಪುರುಡು ಸ್ನಾನ ಅಂತ ಹೇಳ್ತಾರೆ. ಅಂದರೆ ಮಗು ಜನಿಸಿದಾಗ ತಂದೆ ಆದವನು ನ್ಯಾಯವಾಗಿ ಹರಿತಕ್ಕಂಥ ನೀರಿನಲ್ಲಿ ಅಥವಾ ಕೊಳಗಳಲ್ಲಿ, ಕೆರೆ, ಇದರಲ್ಲಿ ಮಗು ಹುಟ್ಟಿದ ವಂಶೋದ್ಧಾರಕ ಹುಟ್ಟಿದ ಅಂದ ತಕ್ಷಣ ಮೇಲಿಂದ ಧುಮುಕ್ತಾರೆ ವೇದಮಂತ್ರಗಳೊಡನೆ. ಆ ಧುಮುಕಿದಾಗ ಎಷ್ಟು ಎತ್ತರಕ್ಕೆ ನೀರು ಚಿಮ್ಮುತ್ತೋ ಆ ನೀರು ಪಿತೃಲೋಕದಲ್ಲಿರ್ತಕ್ಕಂತಹ ಪಿತೃದೇವತೆಗಳನ್ನ ಅವರಿಗೆ ಸಂತೋಷವನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಇವನು ಮಂಗಳ ಸ್ನಾನವನ್ನು, ಜಲಕಂಬುಲಾಡಿ ಅಂದರೆ ಮಂಗಳ ಸ್ನಾನವನ್ನು ಮಾಡಿ ಶುಚಿಯೇ ಶೃಂಗಾರಿಂಚುకొని ಅಲಂಕರಣಾದಿಗಳನ್ನು ಮಾಡಿಕೊಂಡು ಸ್ವಸ್ತಿ ಪುಣ್ಯಾಹ ವಾಚನಂಬುಲು ಸದಿವಿಂಚಿ. ಸ್ವಸ್ತಿ ಪುಣ್ಯಾಹ ಅಂತಂತಂದರೆ ಇವಾಗೂ ಕೂಡ ಎಲ್ಲರೂ ನಡೆಸ್ತಾರೆ ಸ್ವಸ್ತಿ ಪುಣ್ಯಾಹವನ್ನು. ಕ್ಷೇಮ, ಸ್ವಸ್ತಿ ಅಂದರೆ ಕ್ಷೇಮ, ಪುಣ್ಯಾಹವನ್ನು ಮಾಡಿಸಿ ಸ್ವಸ್ತಿ ಪುಣ್ಯಾಹ ವಾಚನ ಮಾಡಿಸಿ ಜಾತಕರ್ಮಂಬುಲು ಸೇಯಿಂಚಿ, ಹುಟ್ಟಿದಾಗ ಮಾಡತಕ್ಕಂತಹ ಜಾತಕರ್ಮಾದಿಗಳನ್ನೆಲ್ಲವನ್ನೂ ಕೂಡ ನೆರವೇರಿಸಿ ಯಥಾವಿಧಿಯಾಗಿ ಪಿತೃದೇವತಾ ಉದ್ದೇಶವಾಗಿ ನಾಂದಿ ಶ್ರಾದ್ದ, ಸ್ವಸ್ತಿ ವಾಚನ ಪೂರ್ವಕವಾಗಿ ಮಗನಿಗೆ ಜಾತಕರ್ಮ, ದೇವತಾ ಪ್ರೀತಿಗೆ ಹೋಮಾರ್ಚನೆಗಳು, ಈ ರೀತಿಯಾಗಿ ಎಲ್ಲವನ್ನೂ ಕೂಡ ಯಥಾವಿಧಿಯಾಗಿ ನಡೆಸಿದ ನಂದಗೋಪ. ಎಲ್ಲವನ್ನೂ ನಡೆಸಿ ಬಳಿಕ ಏನು ಮಾಡ್ದ ಅಂತಂದರೆ, ಪಿತೃದೇವತಲನ್ನು ಅರ್ಚಿಂಚಿ ಕ್ರೇಪುಲ ತೋಡಂಗೊಡಂಗೈ ಸೇಸಿನ ಪಾಡಿ ಮೊದವುಲು ಅಂತಂತಂದರೆ ಒಳ್ಳೆ ಹಾಲಗಂಧಿ ಅಂತಂದರೆ ಹಾಲನ್ನು ಯಥೇಚ್ಛವಾಗಿ ಕರೆಯತಕ್ಕಂತಹ ಎಳೆಗರುಗಳು, ಕ್ರೇಪುಲು ಅಂದರೆ ಎಳೆಗರುಗಳ ಜೊತೆಯಲ್ಲಿರ್ತಕ್ಕಂಥ ಹಸು ಕರುಗಳನ್ನು, 2,00,000 ಹಸು ಕರುಗಳು. ಅವಕ್ಕೂ ಕೂಡ ಏನು ಮಾಡ್ತಾರೆ, ಅಲಂಕಾರ ಮಾಡಿ ಕೊಂಬುಗಳಿಗೆಲ್ಲನೂ ಬಂಗಾರದ ಒಂದು ಕವಚಗಳನ್ನು ಹಾಕೋದು, ರತ್ನಾಭರಣ ವಸ್ತ್ರ ಎಲ್ಲವನ್ನು ಹಾಕಿ ಅವಕ್ಕೆ ಅಲಂಕಾರ ಮಾಡಿ ಹಸು ಕರುಗಳು 2,00,000 ಹಸು ಕರುಗಳನ್ನು ದಾನ ಮಾಡಿದ. ಕನಕ ಕಲಶ ಮಣಿ ವಸನ ವಿಶಾಲಂಬುಲೈನ ತಿಲಶೈಲಂಬುಲು ಏಡಿಂಟಿನಿ ಭೂದೇವತಲಕು ಇಚ್ಚೆನ್. ಭೂದೇವತರು ಅಂತಂದರೆ ಬ್ರಾಹ್ಮಣರಿಗೆ. ಯಾಕಪ್ಪ ಬ್ರಾಹ್ಮಣರಿಗೆ ದಾನ ಮಾಡ್ತಾರೆ ಅಂತ ಈಗಾದರೆ ಜಗಳ ಆಡಿಬಿಡ್ತಾರೆ, ಜಾತಿ ಮೇಲ್ವರ್ಗದವರು ಅಂತ. ಹಾಗಲ್ಲ. ಯಾವತೀವೈ ದೇವತಾ ತಾಸ್ಸರ್ವ ವೇದವಿಧಿ ಬ್ರಾಹ್ಮಣೇ ವಸಂತಿ. ಅಲ್ಲಿ ಒಂದು ವಿಶೇಷವಿದೆ. ವೇದವಿಧಿ ಬ್ರಾಹ್ಮಣೆ ಅಂತಂದರೆ ನಿಯಮಾಧ್ಯಯನ ಮಾಡಿರಬೇಕು ಅವರು. ಯಾವುದಕ್ಕೂ ಐಹಿಕವಾದ ಭೋಗಭಾಗ್ಯಗಳನ್ನು ಏನು ಅಪೇಕ್ಷೆ ಮಾಡದೆ ಅಧ್ಯಾಪನಗಳನ್ನು ಶಾಸ್ತ್ರೋಕ್ತವಾಗಿ ನಿಯಮಾಧ್ಯಯನವನ್ನು ಮಾಡಿದಂತಹ ಬ್ರಾಹ್ಮಣನಲ್ಲಿ ಸಕಲ ದೇವತೆಗಳು ಕೂಡ ನೆಲೆಸಿರ್ತಾರೆ. ಅವನು ಶಮದಮಾದಿಗಳ ಇಂದ್ರಿಯ ನಿಗ್ರಹ ಎಲ್ಲವೂ ಇರುತ್ತೆ. ಸಂಪತ್ತಿಯಿಂದ ಕೂಡಿರ್ತಾರೆ. ಶಮದಮಾದಿ ಸಂಪತ್ತಿಯಿಂದ ಕೂಡಿರ್ತಾರೆ. ಯಾರಿಗೂ ತೊಂದರೆ ಕೊಡಲ್ಲ. ಪುರಸ್ಯ ಹಿತಂ ಶಾಸ್ತೀತಿ ಪುರೋಹಿತ ಅಂದ ಹಾಗೆ ಸಕಲ ಜನರ ಸಕಲ ಲೋಕದ ಕ್ಷೇಮವನ್ನು ಕೋರ್ತಾ ಇರ್ತಾರೆ. ಆದ್ದರಿಂದ ಅಂತಹ ಬ್ರಾಹ್ಮಣರಲ್ಲಿ ಯಾವತೀ ವೈ ದೇವತಾ ತಾಸರ್ವ, ಎಷ್ಟು ದೇವತೆಗಳಿದ್ದಾರೋ ಎಲ್ಲರೂ ಕೂಡ ಆ ವೇದವಿಧರಾದಂತಹ ಬ್ರಾಹ್ಮಣರಲ್ಲಿ ವಸಂತಿ ನೆಲೆಸಿರ್ತಾರೆ. ಆದ್ದರಿಂದ ದೇವತಾ ಸಾನ್ನಿಧ್ಯ ಎಲ್ಲಿರುತ್ತೋ ಅದು ಮಹೋತ್ಸವ. ಆದ್ದರಿಂದ ವೇದಜ್ಞರಾದಂತಹ ವೇದವಿತ್ತು ಅಂತಂದರೆ ವೇದಗಳನ್ನು ಅರಿತಂತಹ, ಅದನ್ನು ಬರೀ ಬುದ್ಧಿಯಿಂದ ಅರಿಯೋದಲ್ಲ, ಅದನ್ನು ಆಚರಣೆಯಲ್ಲಿ ನಿಯಮಾಚರಣೆಯಲ್ಲಿ ಇಟ್ಟುಕೊಂಡಿರ್ತಕ್ಕಂಥವ್ರನ್ನೆಲ್ಲ ಕರೆಸಿ ಇದನ್ನೆಲ್ಲವನ್ನು ಕೂಡ ದಾನ ಮಾಡ್ದ. ಏನಪ್ಪ ಇದು ತಿಲಪರ್ವತಂಬುಲು ಅಂದರೆ ಏನು? ತಿಲಪರ್ವತಗಳನ್ನು ಕೂಡ ತಿಲಶೈಲಂಬುಲೇಡಿಂಟಿನಿ ಭೂದೇವತಲಕ್ಕೂ ಇಚ್ಚೆನು. ಭೂದೇವತರಿಗೆ ಬ್ರಾಹ್ಮಣರಿಗೆ ತಿಲದ ಪರ್ವತ ಕೊಟ್ಟರು. ಹಾಗಂದ್ರೆ ಏನು ಅಂದರೆ, ಈ ತಿಲಕ್ಕೆ ಒಂದು ಋಣ, ಅದು ಋಣ ಮೋಚಕವಾಗಿ ತಿಲವನ್ನು ದಾನ ಮಾಡ್ತಾರೆ. ಅಥವಾ ಒಳ್ಳೆಯದು ತೈಲ ಇರುತ್ತಲ್ಲ, ಅದರಲ್ಲಿ ಸ್ನೇಹವಿರುತ್ತಲ್ಲ, ಆದ್ದರಿಂದ ಆ ತಿಲವನ್ನು ಕೂಡ ದಾನ ಮಾಡ್ತಕ್ಕಂಥದ್ದು ಪದ್ಧತಿ.
ಅದು ಎಷ್ಟು ದಾನ ಮಾಡಬೇಕಪ್ಪ ಅಂತಂದರೆ ಭಾಗವತದಲ್ಲಿ ತಿಳಿಸ್ತಾರೆ, ಉತ್ತಮೋ ದಶಭಿರ್ದ್ರೋಣೈ ಮಧ್ಯಮ ಪಂಚಭಿರ್ಮತಃ ತ್ರಿಭಿಕ್ ಕನಿಷ್ಠೋ ರಾಜೇಂದ್ರ ತಿಲಶೈಲ ಪ್ರಕೀರ್ತಿತಃ ಅಂತಂದರೆ 10 ಕೊಳಗಗಳ ರಾಶಿ ಹಾಕಿದ್ರೆ ಅದು ಅಂತಹ ಎಳ್ಳಿನ ಪರ್ವತದ ಹಾಗೆ ರಾಶಿ ಹಾಕಿದ್ರೆ ಅದು ಉತ್ತಮ. 5 ಕೊಳಗದಷ್ಟು ಅಳತೆ ಮಾಡಿ ರಾಶಿ ಹಾಕಿದ್ರೆ ಅದು ಮಧ್ಯಮ. 3 ಕೊಳಗುಗಳಷ್ಟು ಎಳ್ಳನ್ನು ಅಳೆದು ರಾಶಿ ಹಾಕಿದ್ರೆ ಅದು ಕನಿಷ್ಠ. ಈ 3 ರಾಶಿಗೂ ತಿಲಪರ್ವತ ಅಂತ ಒಂದು ಹೆಸರನ್ನು ಕೊಟ್ಟಿರ್ತಾರೆ. ಆ ತಿಲಪರ್ವತಗಳ ಸುತ್ತಲೂ ಕೂಡ ವಸ್ತ್ರ ಹೊದಿಸಿ ಅಲ್ಲಲ್ಲಿ ಆಭರಣಗಳಿಟ್ಟು ಕನಕ ಕಲಶಗಳು ಅಂತಂದರೆ ಬಂಗಾರದ ಕಲಶಗಳನ್ನಿಟ್ಟು ಈ ರೀತಿಯಾಗಿ ಎಲ್ಲನೂ ಕೂಡ ಎಲ್ಲರಿಗೂ ದಾನಗಳನ್ನು ಆಚರಿಸಿದರು. ಆ ದಾನಾಚರಣೆ ಅನ್ನತಕ್ಕಂಥದ್ದು ಈಗಲೂ ಕೂಡ ನಡೆಸ್ತಾರೆ. ಹಿಂದೆಲ್ಲ ರಾಜಮಹಾರಾಜರ ಕಾಲದಲ್ಲಿ ಮಗು ಜನನ ಆಯಿತು ಅಂದ ತಕ್ಷಣ ಊರಲ್ಲಿ ಎಲ್ಲರಿಗೂ ಬಡಬಗ್ಗರಿಗೆ ಬ್ರಾಹ್ಮಣರಿಗೆ ಪ್ರತಿಯೊಬ್ಬರಿಗೂ ದವಸ ಧಾನ್ಯಗಳು, ವಸ್ತ್ರದಾನ, ದವಸ ಧಾನ್ಯ ಮುಂತಾದವು ದಾನಗಳು ಎಲ್ಲವೂ ಮಾಡ್ತಿರ್ತಾರೆ. ಹಿಂದೆ ಮೈಸೂರು ಅರಸರ ಕಾಲದಲ್ಲಿ ಮಕ್ಕಳು ಹುಟ್ಟಿದ್ರೆ ಗಾಡಿಗಳಲ್ಲಿ ಸಕ್ಕರೆ ಹಣ್ಣು ಎಲ್ಲ ರಾಶಿ ಹಾಕ್ಕೊಂಡು ಗಾಡಿ ಹೋಗ್ತಾ ಇರೋದು, ಎದುರಿಗೆ ಬಂದವರು ಪ್ರತಿಯೊಬ್ಬರಿಗೂ ಕೂಡ ಹಂಚೋದು. ಆ ರೀತಿಯಾಗಿ ಎಲ್ಲ ವಂಶೋದ್ಧಾರಕ ವಂಶದಲ್ಲಿ ಮಕ್ಕಳು ಜನಿಸಿದಾಗ ಆನಂದವನ್ನು ಈ ರೀತಿಯಾಗಿ ಎಲ್ಲರಲ್ಲೂ ಹಂಚಿಕೊಳ್ತಕ್ಕಂಥದ್ದು ಹಿಂದಿನಿಂದ ಕೂಡ ವೇದಕಾಲದಿಂದ ಕೂಡ ಬಂದಿರತಕ್ಕಂಥ ಒಂದು ಪದ್ಧತಿ. ಈ ಆಭೀರ ಕುಮಾರುಂಡು ಶ್ರೀಯುತುಂಡೈ ವೀರವೈರಿ ಜೇತಯುನೈ ದೀರ್ಘಾಯುಷ್ಮಂತೊಡಗುನನಿ ಪಾಯಕ ದೀವಿಂಚಿರಪುಡು ಬ್ರಾಹ್ಮಣ ಜನములు. ಅಲ್ಲಿ ನೆರೆದಿದ್ದಕ್ಕಂತಹ ವೇದ ವಿದ್ಯೆಯಲ್ಲಿ ಉತ್ತಮೋತ್ತಮರಾದಂತಹ ಬ್ರಾಹ್ಮಣರು ಜಾತಕರ್ಮಗಳನ್ನೆಲ್ಲ ನೆರವೇರಿಸಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಈ ಆಭೀರ ಕುಮಾರರು ಅಂತಂತಂದರೆ ವಿಶೇಷವಾಗಿ ವನಗಳಲ್ಲೇ ವಾಸ ಮಾಡತಕ್ಕಂತಹ ಜಾತಿ ವಿಶೇಷ. ಇವರು ಗೋವುಗಳನ್ನು ಸಾಕ್ಕೊಂಡು ಅವುಗಳಿಗೆ ನೀರು ನೆರಳು ಹುಲ್ಲು ಇರ್ತಕ್ಕಂಥ ವನಗಳಲ್ಲೇ ವಾಸ ಮಾಡೋದರಿಂದ ಗೊಲ್ಲರು. ಅಂತಹ ಆಭೀರ ಕುಮಾರ ಅಂದರೆ ನಂದಗೋಪನ ಮಗ. ಶ್ರೀಯುತುಂಡೈ ಸದಾಕಾಲ ಐಶ್ವರ್ಯಯುತನಾಗಿರ್ತಾನೆ ಅಲ್ಲವೇ. ಮತ್ತೆ ಭಗವಂತ ಅವನೇ ಶ್ರೀನಾಥ, ಸಕಲ ಐಶ್ವರ್ಯಗಳ ನಿಧಿಯಾದಂಥ ಲಕ್ಷ್ಮೀದೇವಿಯನ್ನು ಸದಾಕಾಲ ವಕ್ಷಸ್ಥಳದಲ್ಲಿ ಧರಿಸಿರ್ತಕ್ಕಂಥ ಶ್ರೀನಾಥ, ಯಧುನಾಥ ಅವನು. ವೀರವೈರಿ ಜೇತಯುವನೈ, ಎಲ್ಲ ತನ್ನ ವೈರಿಗಳನ್ನೆಲ್ಲರನ್ನೂ ಕೂಡ ಗೆದ್ದು ಬಿಡ್ತಾನೆ. ವಿಷ್ಣುಂ ಮಹಾವಿಷ್ಣುಂ ವೈರಿ ಜೇತ ಇವನು. ದೀರ್ಘಾಯುಷ್ಮಂತೊಡಗುನನಿ, ದೀರ್ಘಾಯುಷ್ಯವನ್ನು ಹೊಂದಿರ್ತಾನೆ ಈ ಮಗು ಅಂತ ಹೇಳ್ತಾ ಇದ್ದಾರೆ. ಅಜ ಅವನು, ಹುಟ್ಟೇ ಇಲ್ಲ ಅವನಿಗೆ, ಅನಾದಿ ಹುಟ್ಟು ಸಾವುಗಳಿಲ್ಲದಂತಹವನ್ನ ದೀರ್ಘಾಯುಷ್ಮಂತ ಆಗ್ತಾನೆ ಅಂತ ಕೂಡ ಹೇಳ್ತಾ ಇದ್ದಾರೆ. ದೀವಿಂಚಿರಿ ಆಶೀರ್ವದಿಸಿದರು ಬ್ರಾಹ್ಮಣ ಜನಮುಲ್. ದುಂದುಬುಲು ಮೊರಸೆ ಗಾಯಕ ಸಂದೋಹಮು ಪಾಡೆ ಸೂತ ಸಮುದಾಯముతో ವಂದಿ ಜನಲು ಕೀರ್ತಿಂಚಿರಿ ಕ್ರಂದಗ ವೀತೆಂಚೇ ಭದ್ರ ಕಾಹಳರವಮುಲ್. ಮನಸ್ಸಿಗಾದ ಆನಂದವನ್ನು ನೃತ್ಯ ಸಂಗೀತಾದಿಗಳಿಂದ ವ್ಯಕ್ತಪಡಿಸ್ತಕ್ಕಂತಹದ್ದು ಒಂದು ಪದ್ಧತಿ. ಹಾಗೆ ದುಂದುಬುಲು ಮೊರಸೆ, ದುಂದುಬುಗಳನ್ನ ಶಬ್ದ ಮಾಡಿದ್ರು, ಎಲ್ಲ ತಾಳವಾದ್ಯಗಳು. ಗಾಯಕ ಸಂದೋಹಮು ಪಾಡೆ, ಎಲ್ಲ ಚೆನ್ನಾಗಿ ಹಾಡ್ತಕ್ಕಂತಹ ಗುಂಪು ಗಾಯಕರು ಹಾಡಿದರು. ಸೂತ ಸಮುದಾಯముతో ವಂದಿ ಜನಲು ಕೀರ್ತಿಂಚಿರಿ. ಏನಪ್ಪ ಸೂತರು ವಂದಿ ಜನರು ಅಂದರೆ, ಸೂತಾಹ ಪೌರಾಣಿಕಾ ಪ್ರೋಕ್ತ ಮಾಗಧಾಹ ವಂಶಶಂಸಕಾಹ ವಂದಿನಸ್ತು ಅಮಲಪ್ರಜ್ಞಾಹ ಪ್ರಸ್ತಾವ ಸದೃಶೋಕ್ತಯ ಅಂತ. ಅಂದರೆ ಪುರಾಣಗಳನ್ನು ಹೇಳ್ತಕ್ಕಂಥವ್ರಿಗೆ ಸೂತರು ಅಂತ. ಹಿಂದಿನ ಪುರಾಣಗಳನ್ನೆಲ್ಲ ಹೇಳ್ತಕ್ಕಂಥವರು ಸೂತರು. ಅವರವರ ವಂಶಾವಳಿಗಳನ್ನು, ಅಂದರೆ ಈಗ ಒಬ್ಬ ರಾಜ ಇದ್ದಾನೆ, ನಂದರಾಜ ಇದ್ದಾನೆ ಅಂತಂದರೆ ಆ ನಂದರಾಜನ ವಂಶಾವಳಿಗಳನ್ನೆಲ್ಲ ಕೀರ್ತಿಸೋದು, ಅವರ ವಂಶದಲ್ಲಿ ಇರತಕ್ಕಂಥ ಪೂರ್ವಜರಿಂದ ಹಿಡಿದು ಅವರೆಲ್ಲ ಔನ್ನತ್ಯವನ್ನು, ಅವರ ಬಲ ಪರಾಕ್ರಮಗಳನ್ನು, ವಿಶೇಷಗಳನ್ನು ಎಲ್ಲವನ್ನು ಹೊಗಳುವವರಿಗೆ ಮಾಗಧರು, ವಂಶಾವಳಿಗಳನ್ನು ಹೊಗಳುವವರಿಗೆ ಮಾಗಧರು ಅಂತ ಹೆಸರು. ಪ್ರಸ್ತಾವೋಚಿತ ಅಂದರೆ ಈಗ ಪ್ರಸ್ತುತವಾಗಿ ಏನು ನಡೆದಿದೆ ಅದರೆಲ್ಲನೂ ವಿಶೇಷವಾಗಿ ಅಲಂಕಾರಿತವಾಗಿ ಮಾತನಾಡ್ತಕ್ಕಂಥವ್ರಿಗೆ ವಂದಿಗಳು ಅಂತ ಹೆಸರು. ಸಮಯೋಚಿತವಾದಂಥ ಭಾಷಣ, ಅವ್ರದ್ದು ಭಾಷಿತರವರು, ಸಮಯೋಚಿತ ಭಾಷಿತರಿಗೆ ವಂದಿಗಳು ಅಂತ ಹೆಸರು.
ಅವರೆಲ್ಲರೂ ಕೀರ್ತಿಸ್ತಾ ಇದ್ದಾರೆ. ಭೋ ಪರಾಗ್ ಭೋ ಪರಾಗ್ ನಂದನಂದನ ಅಂತ ಅಂದ್ಬಿಟ್ಟು ಅವರೆಲ್ಲರೂ ಕೂಡ ಕೀರ್ತಿಸ್ತಾ ಇದ್ದಾರೆ. ಕ್ರಂದಗ ವೀತಿಂಚೆ ಭದ್ರ ಕಾಹಳರವ ಮುಲ್. ಕಾಹಳ ಅಂತಂದರೆ ಭದ್ರಕಾಹಳ ಅಂದರೆ ಮಂಗಳವಾದಂತಹ ಕಹಳೆ. ಕಾಹಳ ಅಂತಂದರೆ ಕಹಳೆ. ಕಹಳೆ ದುಂದುಬಿಗಳು ಎಲ್ಲವನ್ನೂ ಕೂಡ ಆ ಗಾಯನಕ್ಕೆ ಹಿಮ್ಮೇಳ ಇಟ್ಕೊಂಡು ನೆರವಾಗತಕ್ಕಂತಹ ಗಾಯನವನ್ನು ಇನ್ನೂ ಚೆನ್ನಾಗಿ ವಿಜೃಂಭಿಸುವ ಹಾಗೆ ಮಾಡತಕ್ಕಂತಹ ಎಲ್ಲ ವಾದ್ಯಗಳನ್ನು ಇಟ್ಟುಕೊಂಡು ಅವರು ಕ್ರಂದಗ ವೀತೆಂಚೆ. ಕ್ರಂದಗ ಅಂತಂದರೆ ಚೆನ್ನಾಗಿ ಮೊಳಗ್ತಾ ಇವೆ, ದಿಕ್ಕು ದಿಕ್ಕುಗಳಲ್ಲೂ ಕೇಳಿಸ್ಬೇಕು. ಆನಂದೋತ್ಸವದ ಒಂದು ಆ ಸಂದೋಹ, ಅಲ್ಲಿ ನಡೀತಾ ಇರತಕ್ಕಂಥ ವೈಭವದ ಗಾಯನ, ದುಂದುಬಿ ಮತ್ತು ಭದ್ರಕಾಹಳ ಅಂತಂದರೆ ಮಂಗಳಪ್ರದವಾದಂಥ ವಾದ್ಯ ವಿಶೇಷ ಅದು. ಕಹಳೆ ಅಂತಂದರೆ ನಾಗಸ್ವರ. ಈ ರೀತಿಯಾಗಿ ಎಲ್ಲ ಆನಂದವಾಗಿ ಮೊಳಗಿಸ್ತಾ ಸುತ್ತಲೂ ವೀತೆಂಚು ಅಂತಂತಂದರೆ ವೀಚು ಅಂತಂದ್ರೆ ಬೀಸೋದು. ಗಾಳಿ ಏನಾಗುತ್ತೆ, ಒಂದೇ ಕಡೆ ನಿಲ್ಲಲ್ಲ, ಸುತ್ತಲೂ ಹಬ್ಬಿ ಹರಡಿ ಎಲ್ಲ ಕಡೆಗೂ ವಿಶಾಲವಾಗಿ ಪಸರಿಸುತ್ತಲ್ಲ, ಆ ರೀತಿಯಾಗಿ ಕ್ರಂದುಗ ವೀತೆಂಚೆ ಅವುಗಳು ಮಾಡ್ತಕ್ಕಂಥ ಮಂಗಳ ಧ್ವನಿಗಳು ದಿಕ್ಕು ದಿಕ್ಕುಗಳಲ್ಲೂ ಹರಡಿ ಹಬ್ಬಿ ಆನಂದೋತ್ಸವದ ಒಂದು ಮಂಗಳಪ್ರದವಾದಂತಹ ಒಂದು ವಾತಾವರಣವನ್ನು ಅಲ್ಲೆಲ್ಲ ಉಂಟು ಮಾಡಿತ್ತು. ಆ ಜಗದಾನಂದಕಾರಕನಾದ ನಂದನ ಯಶೋಧಾನಂದನ ಕೃಷ್ಣನ ಜನನ ಕಾಲದಲ್ಲಿ ಆ ಗೊಲ್ಲರು ನಡೆಸಿದಂತಹ ಒಂದು ಆನಂದ ಸಂಭ್ರಮೋತ್ಸಾಹ ಈ ರೀತಿಯಾಗಿತ್ತು. ಪಲ್ಲವ ತೋರಣ ಸುರುಚಿರ ವಲ್ಲೀಧ್ವಜ ರಾಜಧೂಪವಾಸನ ಮುಲತೋ ಸಲ್ಲಲಿತ ಮುಲೈ ಒಪ್ಪುನು ವಲ್ಲ ವಲ್ಲಭುಲ ಇಂಡ್ಲವಾಕಿನ್ಲೆಲ್ಲನ್. ವಲ್ಲವಲ್ಲಭುಲು ಆ ಗೋಪಾಲಕರು, ನಂದನ ಒಂದಿಗೆ ಇದ್ದಂತಹ ಗೋಕುಲದಲ್ಲಿ ಇದ್ದಂತಹ ಗೊಲ್ಲರೆಲ್ಲರೂ ಕೂಡ ಏನು ಮಾಡಿದ್ರು, ಪಲ್ಲವ ತೋರಣ ಸುರುಚಿರ, ಚಿಗುರು ಎಲೆಗಳಿಂದ ಎಲ್ಲ ಕಡೆಯೂ ತೋರಣಗಳನ್ನು ಕಟ್ಟಿದ್ದಾರೆ. ಸಂಭ್ರಮಕ್ಕೆ ತೋರಣ ತಾನೆ, ಸಂಭ್ರಮಕ್ಕೆ ತೋರಣ ಕಟ್ಟಿದ್ದಾರೆ. ಅಲ್ಲಲ್ಲಿ ಬಾಳೆ ಕಂದುಗಳನ್ನು ಕಟ್ಟಿದ್ದಾರೆ. ವಲ್ಲಿ ಧ್ವಜರಾಜ ಧೂಪ ವಾಸನ ಮೂಲತೋ, ಸುಗಂಧಪೂರಿತವಾದಂತಹ ಘಮ 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 ಅನ್ನತಕ್ಕಂತಹ ಒಂದು ಅಗರು ಸುವಾಸನೆ, ಧೂಪ ವಾಸನೆಗಳನ್ನು ಅಲ್ಲಲ್ಲಲ್ಲ ಇಟ್ಟಿದ್ದಾರೆ. ವಲ್ಲಿ ಧ್ವಜ ಅಂತಂದರೆ ತೋರಣಗಳ ಜೊತೆಯಲ್ಲಿ ಬಳ್ಳಿಗಳನ್ನು ಕೂಡ ಹೂಗಳಿಂದ ಯುಕ್ತವಾದಂಥ ಬಳ್ಳಿಗಳನ್ನು ಕಟ್ಟಿದ್ದಾರೆ, ಧ್ವಜಗಳನ್ನು ಕಟ್ಟಿದ್ದಾರೆ. ದಿವ್ಯ ಗಂಧೋದಕದಿಂದಲೇ ಎಲ್ಲ ನೆಲವನ್ನೆಲ್ಲ ಸಾರಿಸ್ಬಿಟ್ಟು ಅಲ್ಲೆಲ್ಲ ಕೂಡ ರಂಗೋಲಿಗಳನ್ನಿಟ್ಟಿದ್ದಾರೆ. ಸಲ್ಲಲಿತ ಮುಲೈ ಒಪ್ಪುನು, ಎಲ್ಲ ಕಡೆನೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಚೀನಾಂಬರಗಳನ್ನೆಲ್ಲನೂ ತೋರಣಗಳ ಪಕ್ಕದಲ್ಲೆಲ್ಲ ಅಲಂಕಾರ ಮಾಡಿದ್ದಾರೆ. ಹೂಗಳಿಂದ, ಚಿಗುರುಗಳಿಂದ, ಎಲೆಗಳಿಂದ ಎಲ್ಲ ತೋರಣಗಳನ್ನು ಕಟ್ಟಿಬಿಟ್ಟಿದ್ದಾರೆ. ಆ ವಲ್ಲಭು ಇಂಡ್ಲವ ಆಕಿಂಡ್ಲೆಲ್ಲನ್, ದ್ವಾರಗಳು 4 ಬೀದಿಗಳು ಸೇರ್ತಕ್ಕಂತಹ ಒಂದು ಸರ್ಕಲ್, ಅಂತಹ ಕಡೆ ಪ್ರತಿಯೊಂದು ಕಡೆನೂ ಧ್ವಜಗಳು, ಅಲಂಕಾರಗಳು, ತೋರಣಗಳು, ಘಮ 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 ಅನ್ನತಕ್ಕಂತಹ ಧೂಪ, ಅಗರು, ದೀಪಗಳು ಎಷ್ಟು ಆನಂದ ಪಡ್ತಾ ಇದೆ ಅಂದರೆ ಆನಂದ ಗೋಕುಲ ಅಷ್ಟು ಆನಂದದಿಂದ ಎಲ್ಲವನ್ನೂ ಕೂಡ ಅಲಂಕಾರ ಮಾಡಿದ್ದಾರೆ. ಪಸುಪುಲು ನೂನೆಲು ನಲಂದಿನ ಪಸಂದನರಿ ಸುವರ್ಣ ಬರ್ಹಿ ಬರ್ಹ ಪ್ರಭತೋಂ ಬಸಿಮಿಗಲಿಗಿ వెలుంగొందు ಪಸುಲನ್ಯು ಮಂದಲಂದು ಪ್ರಸರಿಂಚೆನ್ರುಪ. ಈ ಗೊಲ್ಲರ ಒಂದು ಧನವೇ ಗೋಧನ. ಆ ಹಸುಗಳನ್ನು ಎಷ್ಟು ಸಿಂಗಾರ ಮಾಡಿದ್ರೂ ಸಾಲದು. ಅವುಗಳನ್ನು ಅವರು ತಮಗೆ ಆದಾಯ ಕೊಡ್ತಕ್ಕಂಥ ಒಂದು ಮಿಷನ್ ಆಗಲಿ, ಅದೊಂದು ಉದ್ಯೋಗ ಅಂದ್ಕೊಂಡಿರಲಿಲ್ಲ. ತಮ್ಮ ಜೀವನದಲ್ಲಿ ಸಹಜವಾಗಿ ಅವುಗಳನ್ನು ಒಡನಾಡಿಕೊಂಡು ತಮ್ಮ ಒಡನಾಡಿಗಳು, ಆತ್ಮ ಬಂಧುಗಳು ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ರು. ಸಂಭ್ರಮ, ಮನೆಯಲ್ಲಿ ಹಬ್ಬ ಅಂದ ತಕ್ಷಣ ಏನು ಮಾಡ್ತಾಯಿದ್ರು, ಪಸುಪುಲು ನೂಲೇನು ಅಲಂದಿನ, ಅರಿಶಿನ ಎಣ್ಣೆ 2 ಮಿಶ್ರಣ ಮಾಡಿ ಹಸುಗಳಿಗೆಲ್ಲ ಮೈ ತೊಳೆದು ಅವುಗಳ ಮೈಗನ್ನೆಲ್ಲ ಉಜ್ಜಿದ್ರು. ಆ ಅರಿಶಿನ ನಲುಗು ಪೆಟ್ಟೆ ಇದೆ ಅಂತ ಅಂತಾರೆ, ಈ ಮದುವೆಗಳಲ್ಲಿ ಕೂಡ ಅರಿಶಿನ ಹಚ್ಚೋದು ಅಂತ ಮಾಡ್ತಾರಲ್ಲ, ಆ ರೀತಿಯಾಗಿ ಹಸುಗಳಿಗೆ, ಕರುಗಳಿಗೆ ಎಲ್ಲನೂ ಎಣ್ಣೆ ಅರಿಶಿನ ಮಿಶ್ರಣ ಮಾಡಿ ಗೋವುಗಳ ಮೈಗೆಲ್ಲ ಸವರಿದ್ರು. ಪಸಂದನರಿ, ಪಸಂದು ಅಂತಂದ್ರೆ ನೋಡಲಿಕ್ಕೆ ಅಷ್ಟು ಚೆಂದ ಇರ್ತಕ್ಕಂಥದ್ದು. ತನರಿ ಅಂದರೆ ಒಪ್ಪಿ,
ಆ ಹಚ್ಚಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ, ಆ ಚಂದ ಎಷ್ಟು ಲಕ್ಷಣವಾಗಿದೆ ಅಂದರೆ, ಸುವರ್ಣ ಬರ್ಹಿ ಬರ್ಹ ಪ್ರಭತೋಂ ಸುವರ್ಣ ಬರ್ಹಿ ಅಂದರೆ ಬಂಗಾರದ ಕಾಂತಿ ಕಿರಣಗಳು ಒಮ್ಮೆ ಉಜ್ಜಿರೋದು ಎಲ್ಲ ಒಂದು ಬಂಗಾರದ ನಬಿಗಳುಗಳ ಬರಹ. ನವಿಲು ಗರಿಗಳೇನೋ ಅವುಗಳ ಮೈ ಮೇಲೆ ಅನ್ನೋ ಥರ ಇದೆ. ಜೊತೆಗೆ ಕೊಂಬುಗಳಿಗೆ ಕಟ್ಟಿರ್ಬೋದು, ವನದಲ್ಲಿರ್ತಾರೆ ನವಿಲು ಗರಿಗಳು, ನಿಸರ್ಗದಲ್ಲಿ ದೊರಕತಕ್ಕಂಥ ಇದು ಒಂದು ವಸ್ತುಗಳು ಅಲಂಕಾರಕ್ಕೆ ಬಳಸ್ತಾರೆ. ಅದನ್ನೆಲ್ಲ ಕಟ್ಟಿ ಅವುಗಳ ಕೊಂಬಿಗೆಲ್ಲ ಶೃಂಗಾರ ಮಾಡಿ ಕುಚ್ಚುಗಳನ್ನು ಕಟ್ಟಿ ಪಸಿಮಿಗಳಿಗೆ ವೆಲುಂಗೊಂದುಂಚುಂ. ಪಸಿಮಿ ಅಂದರೆ ಎಲ್ಲ ಒಳ್ಳೆ ಬಂಗಾರದ ಬಣ್ಣದಿಂದ ಪಳಪಳ ಪಳಪಳ. ಪಸಿಮಿ ಅಂದರೆ ಅರ್ಶಿಣದ ಬಣ್ಣ. ವೆಲುಂಗೊಂದುಚು ಪಳಪಳ ಪಳ ಹೊಳಿತಾ ಇವೆ ಹಸುಗಳು. ಪಸುಲನ್ನಿಯು ಮಂದಲಂದು ಪ್ರಸನಿಂಚೆನ್ರೂಪ. ಎಲ್ಲದಕ್ಕೂ ಅಲಂಕಾರ ಮಾಡಿಬಿಟ್ಟಿದ್ದಾರೆ, ಕೋಡುಗಳಿಗೆಲ್ಲ ಶೃಂಗಾರ ಮಾಡಿದ್ದಾರೆ, ಬೆನ್ನ ಮೇಲೆ ಉತ್ತಮವಾದ ವಸ್ತ್ರಗಳನ್ನು ಹೊದಿಸಿದ್ದಾರೆ. ಅವಕ್ಕೂ ಏನೋ ಅವ್ಯಕ್ತವಾದ ಆನಂದ. ಆ ಆನಂದ ಕಂದ ಅಲ್ಲಿರುವಾಗ, ಸಚ್ಚಿದಾನಂದ ಸ್ವರೂಪನಾದ ಭಗವಂತ ಕಂದನಂತೆ ಅಲ್ಲಿರುವಾಗ ಪ್ರಕೃತಿಗೆ ಆನಂದ, ಹಸುಗಳಿಗೂ ಆನಂದ. ಎಲ್ಲ ಅಲಂಕಾರ ಮಾಡಿಕೊಂಡು ಅವು ಕೂಡ ಅಲ್ಲೆಲ್ಲ ಮಂದಲಂದು ಪ್ರಸರಿಂಚೆನ್ರೂಪ. ಗೋಕುಲದಲ್ಲೆಲ್ಲ ಓಡಾಡ್ತಾ ಇವೆ ಎಗರೆಗರ್ಕೊಂಡು. ಅವುಗಳ ಕೊರಳುಗಳ ಗಂಟೆಗಳು ಗಣ 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 ನಿನಾದ ಮಾಡ್ತಾ ಇದ್ರೆ ಅಲ್ಲೆಲ್ಲ ಸುತ್ತುತ್ತಾ ಇದೆ. ಎಷ್ಟು ಆನಂದವಾಗಿದೆ ಇಡೀ ಗೋಕುಲ. ಕ್ರೇಳುರೀಕೆ ಮಸಲೆಲೇಗಲು ಮಲ್ಲಡಿಗೋ ನಿರಂಕೆಲಿಡಿಯ ಮದ ವೃಷಭಂಬುಲು పెళ్ళుగ మొదవులు పొదంగుల జల్లించె బాలు ಸಂಭವ ವೇಳನ್. ಬಾಲು ಸಂಭವ ವೇಳನ್. ಆ ಕೃಷ್ಣ ಅಲ್ಲಿ ಗೋಕುಲದಲ್ಲಿ ಪ್ರಕಟನಾದಾಗ, ಅಂದರೆ ಯಶೋದೆಗೆ ಪುತ್ರೋತ್ಸವ ಆಯಿತು ಅಂತ ತಿಳಿದಾಗ ಏನಾಯಿತು, ಕ್ರೇಳು ರೇಖಿ ಮಸಲೆ ಲೇಗಲು. ಲೇಗ ಅಂತಂದರೆ ಎಳೆ ಕರುಗಳು. ಮೊದಲೇ ಎಳೆ ಕರುಗಳು ಕಿವಿಲ್ ಗಾಳಿ ತೂರುತ್ತೆ ಅಂತಾರೆ. ಚಂಗ್ ಚಂಗ್ ಅಂತ ಹಿಂದಿನ ಕಾಲಗಳನ್ನು ಎತ್ತಿ ಎತ್ತಿ ಎಗರೆಗರ್ಕೊಂಡು ಓಡಾಡ್ತಾ ಇರುತ್ತೆ. ಆ ಚಂಗ್ ಚಂಗ್ ಅಂತ ಎಗರೋದಕ್ಕೆ ಕ್ರೇಳು ರೇಖೆ ಅಂತ. ಆ ಎಳೆ ಕರುಗಳೆಲ್ಲ ಎಗರೆಗರ್ಕೊಂಡು ಆನಂದೋತ್ಸಾಹಗಳಿಂದ ಓಡಾಡ್ತಿದೆ. ಮಲ್ಲಡಿಗೋ ನಿರಂಕೆಲಿಡಿಯ ಮದ ವೃಷಭಂಬುಲು. ಹೋರಿಗಳು, ಮದ ವೃಷಭಗಳು ಮಲ್ಲಡಿಗೋನಿ, ಅವಕ್ಕೆ ಏನೋ ಒಂದು ಆನಂದ, ತಿರುಗಾಡ್ತಾ ಇವೆ. ರಂಕೆಲಿಡಿಯೆ ಹುಂಕಾರ ಮಾಡ್ತಾ ಇದ್ದೆ, ಗೂಟ್ರು ಹಾಕ್ಕೊಂಡು ಓಡಾಡ್ತಾ ಇವೆ. ಪೆಲ್ಲುಗ ಮೊದವುಲ ಪದಂಗುಲ. ಪೆಲ್ಲುಗ ಅಂದರೆ ಹೆಚ್ಚಾಗಿ, ವೆಲ್ಲು ಅಂದ್ರೇ ಪ್ರವಾಹ, ವೆಲ್ಲುಗ ಮೊದಪುಲ ಪೊದಂಗುಲ. ಮೊದವುಗಳು ಅಂದರೆ ಹಾಲು ಕರಿತಕ್ಕಂಥ ಹಸುಗಳ ಪೊದಗು ಅಂತಂದರೆ ಅಡ್ಡರ್. ಆ ಕೆಚ್ಚಲುಗಳಿಂದ ವೆಲ್ಲುಗ ಅಂತಂದರೆ ಪ್ರವಾಹದೋಪಾದಿಯಲ್ಲಿ ಚಲ್ಲಿಂಚ ಹಾಲು ತಾನೇ ಸುರಿತಾ ಇದೆ. ಆನಂದ, ಅಲ್ಲೆಲ್ಲ ಆನಂದ ಕಂದ ಅವನು ಯಶೋಧಾನಂದನ. ಅವನ ಒಂದು ಅಲ್ಲಿ ಬಂದಿದ್ದಾನೆ ಅವನೀಗ ಅಲ್ಲಿ ಗೋಕುಲದಲ್ಲಿ. ಅವನ ಜನ್ಮವಾಗಿದೆ ಅಂತ ತಿಳಿದಿರತಕ್ಕಂಥ ಸುದ್ದಿ ಮೂಕ ಪ್ರಾಣಿಗಳು ಕೂಡ ಆನಂದವನ್ನು ಅನುಭವಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ವೆಲ್ಲುಗ ಮೊದವುಲ ಪೊದಂಗುಲ ಚೆಲ್ಲಿಂಚ ಪಾಲು. ಆ ಒಂದು ಎಳೆ ಕರುಗಳ ತಾಯಿ ಆದಂತಹ ಹಸುಗಳ ಕೆಚ್ಚಲುಗಳಿಂದ ಅಮೃತಧಾರೆ, ಕ್ಷೀರಧಾರೆ ಹರಿತಾ ಇದೆ. ಬಾಲು ಸಂಭವ ವೇಳನ್. ಅಲ್ಲಿ ಕೃಷ್ಣ ಪ್ರಕಟನಾದಾಗ ಗೋಕುಲದಲ್ಲಿ ಇಷ್ಟು ಆನಂದ ಅನುಭವಿಸ್ತಾ ಇದ್ದಾರೆ. ಪಶು ಪಕ್ಷಿ ಜನರು ಪ್ರಕೃತಿ ಪ್ರತಿಯೊಂದು ನಾಟ್ಯವಾಡ್ತಾ ಇದೆ. ಅವನನ್ನು ಸ್ವಾಗತಿಸ್ತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ಗೋಕುಲವೆಲ್ಲವೂ ಕೂಡ ಸಂಭ್ರಮಾಚರಣೆಯಲ್ಲಿ ಮುಳುಗೋಗಿದೆ. ಆರಗ చెదివెడి పొగడెడి వారికి విద్యలను బతుకువారికి లేబింజేరిన వారికి ఇన్నెల్లను కోరకమును నందుడిచ్చే ಗೋಧನ ಜಯಮುಲ್. ಆ ಪುತ್ರೋತ್ಸವದಲ್ಲಿ, ಜಾತಕೋತ್ಸವದಲ್ಲಿ ಉದಾರನಾಗಿರ್ತಕ್ಕಂಥ ನಂದಗೋಪ ಪುತ್ರೋತ್ಸವದ ಆನಂದದಿಂದ ಉಬ್ಬಿ ಹೋಗಿದ್ದಾನೆ. ಮಹಾತ್ಯಾಗಿ ಅವನು ನಂದ. ಅಲ್ಲಿ ನೆರೆದಿದ್ದಂತಹ ಚೆದಿಬೇಡಿ ಪೊಗಡೇಡಿ. ಚೆದಿಬೇಡಿ ಅಂದರೆ ಎಲ್ಲರೂ ಪುಣ್ಯಕಥೆಗಳನ್ನು, ಪುರಾಣಗಳನ್ನು ಓದ್ತಕ್ಕಂಥ ಪೌರಾಣಿಕರಿಗೆ, ಮತ್ತು ಪೊಗಡೆಡಿ ವಾರಿಕಿ ಹೊಗಳು ಭಟ್ಟರಿಗೆ, ವಂದಿಗಳಿಗೆ, ಗಾಯಕರಿಗೆ, ವಿದ್ಯೆలను ಬ್ರದುಕುವಾರಿಕಿ ನೃತ್ಯ ಮಾಡಿಕೊಂಡು ಕುಶಲ ವಿದ್ಯೆಗಳಿಂದಲೇ ಬದುಕತಕ್ಕಂತಹ ಸಮೂಹಗಳಿರ್ತಾರೆ. ಅಂದರೆ ಗಾರಡಿ,
ಇಂದ್ರಜಾಲ ಮಾಡ್ತಕ್ಕಂಥವರು ಹಾಡಿಕೊಂಡು ಕೋಲಾಟಗಳಾಡಿಕೊಂಡು ನೃತ್ಯ ಮಾಡಿಕೊಂಡು ಅದೇ ಅವರ ಬದುಕು ಅಂತಂದರೆ ಅವರಿಗೆ ಅನ್ನ ಸಂಪಾದನೆಗೆ ಮೂಲ ವಿದ್ಯೆ ಇರ್ತಕ್ಕಂಥ ವಿದ್ಯೆలను ಬ್ರದುಕುವಾರಿಕಿ. ಆ ರೀತಿಯಾದಂಥ ಕಲಾವಿದರಿಗೆ, ಕುಶಲ ವಿದ್ಯೆಗಳಲ್ಲಿ ನಿಪುಣರಾದವರಿಗೆ ಮತ್ತು ಲೇಮಿಂಜೇರಿನ ವಾರಿಕಿನೆಲ್ಲನು. ಲೇಮಿ ಅಂತಂದರೆ ದಾರಿದ್ರ್ಯ. ಪಾಪ ಅವರಿಗೆ ನಿಸ್ಸಹಾಯರು, ಧನ ಇರೋದಿಲ್ಲ ಅಂಥವರು ಕೂಡ ಈ ನಂದನ ಪುತ್ರೋತ್ಸವಕ್ಕೆ ಎಲ್ಲ ಬಂದು ಅಲ್ಲಿ ನೆರೆದಿದ್ದಾರೆ. ಲೇಮಿಂಜೇರಿನ ವಾರಿಕಿನೆಲ್ಲನು. ಅಂತಹವ್ರಿಗೂ, ದಾರಿದ್ರ್ಯದಿಂದ ಬಾಧೆ ಪಡೋರಿಗೂ ಕೂಡ ಅಲ್ಲಿ ನೆರೆದಿರ್ತಕ್ಕಂತಹ ಈ ಕುಶಲವಿದ್ಯೆ ಬಲ್ಲವರಿಗೆ, ವೇದ ಹೇಳ್ತಕ್ಕಂತಹವರಿಗೆ, ವಂದಿಮಾಗದರಿಗೆ, ಪ್ರತಿಯೊಬ್ಬರಿಗೂ ಕೂಡ, ಎಲ್ಲರಿಗೂ ಕೂಡ ನಂದುಡಿಚ್ಚೆ ಗೋಧನ ಚಯಮುಲ್ ಕೋರಕಮುನು. ಅವ್ರು ಬೇಡದೇ ಬೇಡ, ಅವ್ರು ಕೋರ್ತಾ ಇಲ್ಲ ನನಗೆ ಇದು ಕೊಡು, ನನಗೆ ಅದು ಕೊಡು ಅಂತ ಯಾರೂ ಕೇಳೋದೇ ಬೇಕಿಲ್ಲ. ಅವರು ಕೋರಕ್ಕೂ ಮುಂಚೆನೇ ಅಲ್ಲಿ ಬಂದು ನೆರೆದಿದ್ದವರಿಗೆಲ್ಲರಿಗೂ ಕೂಡ ಗೋವುಗಳು, ಅಲಂಕಾರ ಮಾಡಿರ್ತಕ್ಕಂತಹ ಗೋವುಗಳನ್ನು, ಧನಗಳನ್ನು, ವಸ್ತ್ರಾಭರಣಗಳನ್ನು, ಉಡುಗೊರೆಗಳನ್ನು ಎಲ್ಲರಿಗೂ ಕೂಡ ಧಾರಾಳವಾಗಿ ಬಹುಮಾನಗಳನ್ನು ಎಲ್ಲವನ್ನೂ ಕೂಡ ಕೊಟ್ಟ ನಂದ. ఏతెంచి చూచి చెలంగుచునేతులం పెరుగుం పెరుగులను పాలనీళ్లను వెన్నం ప్రీతి వసంతములాడిరి ఏతరులై సరస ಭಾಷಲೆ ಸಂಗನ್ ಗೊಲ್ಲಲ್. ಏತೆಂಚಿ, ಹಾಗೆ ಆ ಮಗುವನ್ನು ನೋಡಲಿಕ್ಕೆ ಬಂದಂತಹವರು ಜಗದೀಶ್ವರನಾದಂಥ ವಿಷ್ಣು ಗೋಕುಲದಲ್ಲಿ ಅವತಾರ ಮಾಡಿದ್ದಾನೆ. ಅವನನ್ನು ನೋಡಲಿಕ್ಕೆ ಅಂತ ಬಂದಂತಹ ಗೊಲ್ಲರೆಲ್ಲರೂ ಕೂಡ ನೇತುಲಂ, ತುಪ್ಪ, ನೆಯ್ಯಿ ಅಂದರೆ ತುಪ್ಪ, ತುಪ್ಪದ ಗಡಿಗೆಗಳು ತಂದಿದ್ದಾರೆ. ಪೆರುಗುಲನು, ಮೊಸರು, ಪಾಲ ನೀಳ್ಳನು, ಹಾಲು, ಮತ್ತು ನೀಳು ಅಂತಂದರೆ ಬರೀ ನೀರಲ್ಲ, ವಸಂತದ ನೀರು, ಅರಿಶಿನ ಸುಣ್ಣ ಮಿಶ್ರಣ ಮಾಡಿರ್ತಕ್ಕಂಥ ವಸಂತೋದಕ, ವೆನ್ನಂ, ಬೆಣ್ಣೆ, ಎಲ್ಲ ಗಡಿಗೆಗಳು ಹೊತ್ಕೊಂಡು ಬಂದಿದ್ರಲ್ಲ. ಮಗು ನೋಡಿಬಿಟ್ರು ವಿಪರೀತವಾದ ಆನಂದ ಆಗೋಯ್ತು. ಎಲ್ಲ ಅದನ್ನೇ ಪ್ರೀತಿ ವಸಂತ ಮುಲಾಡಿರಿ. ವಸಂತ ಆಡೋದು ಅಂತಂದರೆ ವಸಂತೋತ್ಸವ ಎಲ್ಲರಿಗೂ ತಿಳಿದಿರುತ್ತೆ. ಈ ಕಾಮನ ಹುಣ್ಣಿಮೆ ಸಂದರ್ಭದಲ್ಲಿ ವಸಂತೋತ್ಸವ ಆಡ್ತಾರೆ. ಹಿಂದೆ ಎಲ್ಲ ವಸಂತದ ನೀರೇ ಮಾಡಿ ಒಬ್ಬರ ಮೇಲೆ ಒಬ್ಬರು ಏರ್ಚ್ಕೊಳ್ಳೋದು ಪದ್ಧತಿ. ಅದೇ ರೀತಿ ಮದುವೆಯಲ್ಲೂ ಕೂಡ ವಸಂತೋತ್ಸವ ಅಂತ ಆಡಿಸ್ತಾರೆ. ಗಂಡು ಹೆಣ್ಣು ಒಬ್ಬರ ಮೇಲೊಬ್ಬರು ಆ ವಸಂತದ ನೀರು ಎರಚಾಡೋದು. ಹಾಗೆ ಅದು ಹರಡಿ ಕಲ್ಯಾಣ ಮಂಟಪದಲ್ಲಿ ಇರೋರ ಮೇಲೆಲ್ಲ ಎರಚಾಡ್ತಾರೆ. ಅಂದರೆ ಅದೊಂದು ಆನಂದದ ಉತ್ಸವ. ಹೇಗಾದರೆ ಕಾಮನ ಹುಣ್ಣಿಮೆಯಲ್ಲಿ ಬಣ್ಣಗಳು ಎರಚಾಡ್ತಾರೋ, ಹಿಂದೆ ಎಲ್ಲ ವಸಂತದ ನೀರು ಎರಚಾಡ್ತಾಯಿದ್ರು. ಇಲ್ಲಿ ಇವರಿಗೆ ಗೋವೇ ಸಂಪತ್ತು. ಗವ್ಯಗಳು ಎಷ್ಟೊಂದು ಇತ್ತಲ್ಲ, ಹಾಲು, ತುಪ್ಪ, ಮೊಸರು, ಬೆಣ್ಣೆ ಎಲ್ಲ ಒಬ್ಬರ ಮೇಲೆ ಒಬ್ಬರು ವಸಂತಗಳಾಡ್ತಾ ಇದ್ದಾರೆ ಆ ಗೋಪಾಲಕರು. ಏತರುಲೈ ಸರಸ ಭಾಷ ಲೆಸಂಗನ್ ಗೊಲ್ಲಲ್. ಒಬ್ಬರ ಮೇಲೊಬ್ಬರು ಇವೆಲ್ಲ ವಸಂತಗಳನ್ನ ಆಡ್ಕೊಂಡು ಬೆಣ್ಣೆನೇ ಎರಚಾಡ್ತಾರೆ. ಬೆಣ್ಣೆ ಮುದ್ದೆಗಳು ತಗೊಂಡು ಒಬ್ಬರ ಮೇಲೊಬ್ಬರು ಬೀಸಾಡ್ತಾ ಇದ್ದಾರೆ. ತುಪ್ಪ ಎರಚಾಡ್ತಾ ಇದ್ದಾರೆ, ಹಾಲು ಎರಚ್ತಾ ಇದ್ದಾರೆ, ಮೊಸರು ಅಭಿಷೇಕ ಮಾಡ್ಕೊಳ್ತಾ ಇದ್ದಾರೆ. ಸರಸ ಭಾಷೆಲೆ ಸಂಗನ್, ಒಬ್ಬರನ್ನ ಒಬ್ಬರು ಛಲೋಕ್ತಿಗಳು ಅಂದರೆ ಏನೋ ಒಂದು ಒಗಟು ಕಟ್ಟಿ ಹೆಸರು ಹೇಳಿಸ್ತಾರಲ್ಲ ಮದುವೆಗಳಲ್ಲಿ ಗಂಡು ಹೆಣ್ಣು ಕೈಲಿ, ಆ ರೀತಿ ಒಬ್ರನ್ನೊಬ್ಬರು ತಮಾಷೆ ಮಾಡಿಕೊಂಡು ಆನಂದದಿಂದ ಒಬ್ಬರ ಮೇಲೊಬ್ಬರು ಛಲೋಕ್ತಿಗಳನ್ನು ಹೇಳಿಕೊಂಡು ವಸಂತೋತ್ಸವನೇ ನಡೆಸ್ಬಿಡ್ತಾ ಇದ್ದಾರೆ ಇಲ್ಲಿ ಗೋಕುಲದಲ್ಲಿ. ಆ ಸಮಯಂಬುನ ಕಂಚುಕములు తలచుట్లును కాంచన భూషాంబరములు కడుమెరయంగన్ నేతించిరి గోపకులందరూ మంచి పదాರ್ಥములు కోనుచు ಮಾಧವಂಜೂಡನ್. ಇಷ್ಟೆಲ್ಲ ತಮ್ಮ ಊರು ಕೇರಿ ಎಲ್ಲ ತಳಿರು ತೋರಣಗಳಿಂದ ಅಲಂಕಾರ ಮಾಡಿ ತಮ್ಮ ಸಂಪತ್ತಾದ ಗೋವುಗಳಿಗೆಲ್ಲನೂ ಕೂಡ ಅರಿಶಿನ ಎಲ್ಲ ಹಚ್ಚಿ ವಿಶೇಷವಾಗಿ ಅಲಂಕಾರ ಮಾಡಿದಂಥ ಗೋಪಾಲಕರು ಅವರು ಸುಮ್ಮನೆ ಇರ್ತಾರ? ಆ ಗೋಪಾಲಕರು, ಗೋಪಿಕಾ ಸ್ತ್ರೀಯರು ಎಲ್ಲರೂ ಕೃಷ್ಣನನ್ನು ನೋಡಬೇಡ್ವೆ? ಆ ಜಗದೋದ್ಧಾರನ ನೋಡೋಕ್ಕೆ ಹಾಗೆ ಹೋದರೆ, ಹರ್ಕರ್ಕಾಗಿ ಹೋದರೆ ಚೆನ್ನಾಗಿರುತ್ತೆ. ಕಂಚುಕములు ತಲ ಚುಟ್ಲುನು ಕಾಂಚನ ಭೂಷಾಂಬರములు. ಏನೇನು ಹೇಗೆ ಅಲಂಕಾರ ಮಾಡಿದ್ರು ಗೋಪಾಲಕರೆಲ್ಲರೂ ಕೂಡ ಅನರ್ಘ್ಯವಾದಂಥ ವಸ್ತ್ರಗಳನ್ನು ಉಟ್ಟು, ತಲೆಗೆ ಶಿರೋಭೂಷಣಗಳು, ತಲೆಚುಟ್ಲುನು ಅಂತಂದರೆ ಒಂದು ಪೇಟ ಕಟ್ಕೊಳ್ತಾರಲ್ಲ, ಎಲ್ಲ ಪೇಟಗಳು ಎಲ್ಲ ಕಟ್ಕೊಂಡು ಕಾಂಚನ ಭೂಷಾಂಬರములు, ರತ್ನಾಭರಣಗಳಿಂದ ಅಲಂಕಾರಗಳನ್ನೆಲ್ಲ ಮಾಡಿಕೊಂಡು ಕಡು ಮೆರೆಯಂಗನ್,
ಎಲ್ಲರೂ ಆನಂದನೇ ಮುಖದಲ್ಲಿ, ಅದೇ ಒಂದು ಆಭರಣವಾಗಿದೆ ಅವರಿಗೆಲ್ಲ. ಜೊತೆಗೆ ವಸ್ತ್ರಾಭರಣಗಳನ್ನೆಲ್ಲ ಚೆನ್ನಾಗಿ ಒಪ್ಪುವ ಹಾಗೆ ಅಲಂಕಾರ ಮಾಡಿಕೊಂಡು ಏತೆಂಚಿರಿ ಗೋಪಕುಲಂದರು ಎಲ್ಲರೂ ನಂದ ಮಹಾರಾಜನ ಪುತ್ರೋತ್ಸವವನ್ನು ಕಣ್ಣಾರೆ ಕಾಣು ಆ ಮಗುವನ್ನು ಕಾಣಕ್ಕೆ ಅಂತ ಎಲ್ಲರೂ ಅಲ್ಲಿಗೆ ಹೊರಟರು. ಮಂಚಿ ಪದಾರ್ಥములు ಗೊನುಚು ಮಾಧವಂಜೂಡನ್, ಯಾರನ್ನು ನೋಡ್ಲಿಕ್ಕೆ ಅವ್ರು ಹೋಗ್ತಾ ಇರ್ತಕ್ಕಂಥದ್ದು ಮಾಧವನನ್ನು, ಅಂದರೆ ಮಾ ರಮೆ ಐಶ್ವರ್ಯ ನಿಧಿಯಾದಂಥ ಐಶ್ವರ್ಯಗಳಿಗೆಲ್ಲ ಒಡತಿಯಾದಂತಹ ಆ ರಮಾಪತಿ ಅಲ್ಲಿ ಅವತಾರ ಮಾಡಿರ್ತಕ್ಕಂಥದ್ದು. ಆ ಮಾಧವಂಜೂಡನ್ ಅವನನ್ನು ಕಾಣಲಿಕ್ಕೆ ಅಂತಂದುಬಿಟ್ಟು ಎಲ್ಲರೂ ಕೂಡ ಒಳ್ಳೆ ಪದಾರ್ಥಗಳನ್ನೆಲ್ಲ ಕಾಣಿಕೆಗಳನ್ನು ತಗೊಂಡಿದ್ದಾರೆ. ರತ್ನಾಭರಣಗಳು, ಮಂಗಳ ದ್ರವ್ಯಗಳು, ಅರಿಶಿಣ ಕುಂಕುಮ, ಒಳ್ಳೆ ಸಿಹಿ ಪದಾರ್ಥಗಳು, ಹಣ್ಣುಗಳು, ಸುಗಂಧ ದ್ರವ್ಯಗಳು, ಎಲ್ಲ ಕಾಣಿಕೆಗಳನ್ನು ಎಲ್ಲ ತೆಗೆದುಕೊಂಡು ಆ ಸೌಭಾಗ್ಯಲಕ್ಷ್ಮಿಯ ಪತಿಯಾದಂಥ ಮಾಧವನನ್ನು ನೋಡಲಿಕ್ಕೆ ಗೋಪಾಲಕರು ಗೋಪಿಕೆಯರು ಎಲ್ಲರೂ ಸರಸರ ಸಂಭ್ರಮದಿಂದ ಮಗುವನ್ನು ಕಾಣಲಿಕ್ಕೆ ಹೊರಟರು.